ನಮಸ್ಕಾರ ವೀಕ್ಷಕರೇ, ಎಕೆ ನ್ಯೂಸ್ಗೆ ಸ್ವಾಗತ. ನೇಸರ್ಗಿ ಮಲ್ಲಾಪುರ ಕನೆ ಇಲ್ಲಿನ ವಲಯ ಅರಣ್ಯ ಅಧಿಕಾರಿ ಬಸವರಾಜ ವಾಳದ್ ಅವರು ಬೆಳಗಾವಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿದರು. ಅವರಿಗೆ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಅವರು, ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ಈಗ ಹೊಸದಾಗಿ ನಿಯೋಜನೆಯಾದ ವಲಯ ಅರಣ್ಯಾಧಿಕಾರಿ ಪ್ರಸನ್ನ ಬೆಲ್ಲದ್ ಅವರಿಗೆ ಸಹಕಾರ ನೀಡಿ ಇಲಾಖೆಗೆ ಗೌರವ ತರುವಂತಹ ಕೆಲಸ ಮಾಡಿ. ನೇಸರ್ಗಿ ವಲಯದಲ್ಲಿ ಅರಣ್ಯದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿ ಅರಣ್ಯ ನಾಶವಾಗದಂತೆ ಮಾಡಬೇಕು. ಗಸ್ತು ವನಪಾಲಕರು ಗುಡ್ಡದಲ್ಲಿ ತಿರುಗಾಡುವಾಗ ಹೆಚ್ಚಿನ ಜಾಗೃತೆ ವಹಿಸಿ ಎಂದರು. ನೇಸರ್ಗಿ ವಲಯ ಅರಣ್ಯ ಇಲಾಖೆಯಿಂದ ವರ್ಗಾವಣೆಯಾದ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಲಯ ಅಧಿಕಾರಿ ಬಿಎಲ್ ಸನದಿ, ಅಶೋಕ್ ಬೀಜಗತ್ತಿ, ಉಪವಲಯ ಅರಣ್ಯಾಧಿಕಾರಿ ಪ್ರಶಾಂತ್ ಖರಿಗಾರ್, ಆರ್ಎಂ ಪ್ರಾಚನ್ನವರ್, ಸದಾಶಿವ ಮಾದರ್, ಎಜಿ ಗಡಾದ್, ಈರಪ್ಪ ಕಮತ್, ವೀರೇಶ್ ಕುಂಬಾರ್, ಸಿವೈ ಕೋಮನ್ನವರ್, ಸುರೇಶ್ ನಾಯಕ್, ರಾಜು ಗಿಡ್ಗಿರಿ, ಮಹೇಶ್ ಕಿಲಾರಿ, ಪ್ರಕಾಶ್ ಲೋಕನ್ನವರ್, ರಮೇಶ್ ರೇಮಾಯಿ, ಸಿದ್ದಪ್ಪ ಜಕ್ಕನ್ನವರ್, ಅಶೋಕ್ ಪೂಜೇರಿ, ಗೌಡಪ್ಪ ನಾಯ್ಕರ್, ಸಿದ್ದಪ್ಪ ನಾಯಕ ಇದ್ದರು. ಮಂಗಲಂ ಶಿವ ಶ್ರೀ ವಿಘ್ನರಾಜಾಯ ಮಂಗಲಂ. ತುಂಬ ಧನ್ಯವಾದಗಳು. ಬಹಳ ವರ್ಷದಿಂದ ಒಂದು ಪ್ರಮೋಷನ್ ಪೆಂಡಿಂಗ್ ಇತ್ತು. ಅವರ ಆಶೀರ್ವಾದದಿಂದ ನನ್ನೆಲ್ಲ ಎಲ್ಲ ಸ್ನೇಹಿತರು, ನನ್ನೆಲ್ಲ ಸಿಬ್ಬಂದಿ ಹೆಚ್ಚು ಅನ್ನೋಕ್ಕಿಂತ ನನ್ನ ಒಂದು ಕುಟುಂಬದ ಥರ ನೀವೆಲ್ಲರೂ ಇದ್ರಿ. ಇನ್ನು ಮುಂದೆ ಇರ್ತೀರಿ. ಅದೇ ಥರ ಭಾವನೆ ಇಟ್ಕೊಂಡು ಇಲ್ಲೇ ಕೆಲಸ ಮಾಡೋಣ. ದೇವರು ಒಳ್ಳೇದು ಮಾಡಲಿ ಹೇಳ್ತಾ ಸೆಕ್ರೆಟರಿಗಿದ್ದಾಗ ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಸೊ ಅವ್ರ ಲೆಗಸಿನ ನನಗೂ ಪುಣ್ಯ ಆಗುತ್ತೆ. ಸರ್ ಕಡೆಯಿಂದ ನಾನು ಜಾಸ್ತಿ ಸರ್ ಹೆಂಗಂದ್ರೆ ಹೋದ ವರ್ಷ ನನಗೆ ಕಳೆದ ಈಗ ಮೊದಲು ನೀವು ವಾಟರ್ ಮಾಡಿಸ್ಕೊ ಜಾಸ್ತಿ ವಾಟರ್ ಮಾಡಿಸ್ಕೊ ಜಾಸ್ತಿ ಹೇಳ್ತಾ ಇದ್ರು. ಅದು ಅವ್ರ ದೊಡ್ಡ ನಮಗೂ ಒಂದು ಆಸೆ ಇತ್ತು. ಸರ್ ನಿಮ್ಗೆ ಈ ದೂರಾಗಿ ಪ್ರಮೋಷನ್ ಆಗ್ಬೋದು, ಅದು ಅವ್ರಿಗೆ ಹೆಮ್ಮೆಯ ಸಂಗತಿ. ಈ ದೂರಾಗಿ ಆಗಿದ್ದ ರೇಂಜ್ನಿಂದ ಪ್ರಮೋಷನ್ ಆಗಿ ಹೆಮ್ಮೆಯಾಗಿದೆ. ಸರ್ ಶಾರ್ಟ್ಲಿ DCF ಆಗ್ತಾರೆ. ಇದೆಲ್ಲ ಸರ್ ಹೆಂಗೆ ಗೈಡೆನ್ಸ್ ಸೇಮ್ ಗೈಡೆನ್ಸ್ ಎಲ್ಲ ಸರ್ ಏನು ವಿಷನ್ಸ್ ಇದೆಯಲ್ಲ ಅವೆಲ್ಲ ನಾವು ವಿಷನ್ಸ್ ಎಲ್ಲ ಕಂಪ್ಲೀಟ್ ನಾವು ಸರ್ವಿಸ್ ಮಾಡ್ತೀವಿ. ಎಲ್ಲರಿಗೂ ಯಾಕಂದ್ರೆ ನಮ್ಮ ಕರ್ತವ್ಯ ನಮ್ಗೆಲ್ಲರಿಗೂ ಗೊತ್ತಿರ್ತದೆ. ಆದ್ರೂ ಒಂದು ಎಲ್ಲ ಇದಾಗಿ ಹೆಂಗಂತಂದ್ರೆ ನಾವು ಸಾಹೇಬ್ರ ಜೊತೆ ನಮ್ಮದು ಒಡನಾಟ ಭಾಳ. ಯಾಕಂತಂದ್ರೆ ಎಲ್ಲ ಸಿಬ್ಬಂದಿಗಳನ್ನು ಕರ್ಕೊಂಡು ಕೆಲಸ ಮಾಡ್ಕೊಳ್ಬೇಕಂತೂ ಸುದೀರ್ಘವಾಗಿ ಅವ್ರ ಜೊತೆ 4 ವರ್ಷ ಕಾಲ ಏನಾಗುತ್ತಂದ್ರೆ ಎಲ್ಲರೂ ಆಲ್ಮೋಸ್ಟ್ 2 ವರ್ಷ ಇರ್ತಾರೆ. ನಮ್ಮ ಸಾಹೇಬ್ರ ಜೊತೆ 4 ವರ್ಷದೊಳಗೆ ನಮ್ಮದು ಅವ್ರ ಕೈ ಕೆಲಸ ಮಾಡಿದ್ದೀವಿ. ಎಲ್ಲ ಕಾರ್ಯಗಳಾಗಲಿ ಏನಾಗಲಿ ಎಲ್ಲರೂ. ವೀಕ್ಷಕರೇ, ಇದೇ ರೀತಿ ಹೆಚ್ಚಿನ ಸುದ್ದಿ ವಾಹಿನಿಗಳಿಗಾಗಿ ನೋಡ್ತಾ ಇರಿ